ಸುಳ್ಳುಗಾರ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ಕುಳಿತು ಊದಿದ ಪುಂಗಿ ಸೌಂಡ್ಗೆ ಈಗ ಸತ್ಯ ಅನ್ನೋ ಹಾವು ಎದ್ದು ಹೆಡೆ ಎತ್ತೋದಕ್ಕೆ ಶುರು ಮಾಡಿದೆ. ಯಾರಿಗಾದ್ರೂ ಗೊತ್ತೇನು 4300 ಎಕರೆ ಹೆಚ್ಚು ಕಡಿಮೆ ಅದು ಧರ್ಮಸ್ಥಳಕ್ಕೆ ಸೇರಿದ್ದು. ಯಾವಾಗ ಈ ಟೆನೆಂಟ್ ಆಕ್ಟ್ ಬಂತೋ ಉಳುವವನೇ ಭೂಮಿಯ ಒಡೆಯ ಅಂತ ಯಾರೂ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಧರ್ಮಸ್ಥಳದ ಅಣ್ಣಪ್ಪನಿಗೆ ಸೇರಿದ್ದು ಅಂತ. ಆದ್ರೆ ವೀರೇಂದ್ರ ಹೆಗಡೆ ಅವರೇ ಎಲ್ಲರನ್ನೂ ಕರೆದು 3800 ಎಕರೆಗಿಂತಲೂ ಹೆಚ್ಚು ಜಾಗವನ್ನ ಪ್ರೀತಿಯಿಂದ ಅವರಿಗೆ NOC ಕೊಟ್ಟು ಕಳಿಸಿಕೊಟ್ರು. ತಗೊಂಡೋಗಿ ಇದನ್ನ ನಿಮ್ದೇ ಅಧಿಕಾರ ಇದು ಅಂತ ಹೇಳಿ ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡವರು. ಎಷ್ಟು ದಿನ ಪ್ರಸಾದ ಸೇವಿಸಿ ಯಾರ್ಯಾರು ವೀರೇಂದ್ರ ಹೆಗ್ಗಡೆಯವರನ್ನ ಹೊಗಳಿ ಅಟ್ಟಕ್ಕೇರಿಸೋ ಭರದಲ್ಲಿ ಎಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳ್ತಿದ್ದಾರೋ ಈಗ ಅವರಿಂದಾನೇ ವೀರೇಂದ್ರ ಹೆಗ್ಗಡೆಯವರಿಗೆ ಕಂಟಕ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಚಕ್ರವರ್ತಿ ಸೂಲಿಬೆಲೆ ಇದೇ ದಾಖಲೆಗಳನ್ನ ತರಿಸಿಕೊಂಡು ತನ್ನ ಜ್ಞಾನ ಹೆಚ್ಚಿಸಿಕೊಂಡ್ರೆ ಹೇಗೆ ನಾಚಿಕೆ ಬಿಟ್ಟು ಸುಳ್ಳು ಹೇಳುವ ಪರಿಸ್ಥಿತಿ